ಎಲ್ಲರಿಗೂ ನಮಸ್ಕಾರ ರೀ. ಈ ಬಿಸಿಲು ದಿನದಾಗ ಬಾಯಿ ಏನಾರೇ ತಂಪು ತಂಪು ಕೇಳ್ತಿರ್ತೈತಿ, ದೇಹಕ್ಕೂ ತಂಪು ಬೇಕಾಗಿರ್ತೈತಿ. ಇವತ್ತು ನಾವು ಒಂದು ಸ್ಪೆಷಲ್ ಆದಂಥ ಫಾಲೂಡಾ ರೆಸಿಪಿ, ಆಮೇಲೆ ಫ್ರೂಟ್ ಕಸ್ಟರ್ಡ್ ಸಲಾಡ್ ಅನ್ರಿ ಅಥವಾ ಫಾಲೂಡಾ ರೆಸಿಪಿ ಅನ್ರಿ. ನಾವು ಸ್ಪೆಷಲ್ಲಾಗಿ ಈ ಬಿಸಿಲು ದಿನದಾಗ ನೀವು ಕೋಲ್ಡ್ ಡ್ರಿಂಕ್ ಹೌಸಿಗೆ ಹೋಗಿ ಇದನ್ನು ತಿಂದು ಕುಡಿದು ಬರೋದಕ್ಕಿಂತ ಮನೆಯೊಳಗನ ಮಾಡುವಂಥ ರೆಸಿಪಿ ತೋರ್ಸಕತ್ತಿದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ ನಾವು 1 ಟೀ ಸ್ಪೂನ್ ತುಪ್ಪ ಹಾಕಕತ್ತಿದ್ದೀವಿ, ಆಮೇಲೆ 1 ಕಪ್ ಶಾವಿಗೆ ಹಾಕಕತ್ತಿದ್ದೀವಿ. ಅದ್ರೊಳಗೆ ಒಂದು ಸ್ವಲ್ಪ ಉಳಿಸ್ಕೊಂಡೀವಿ. ಇದನ್ನು ಚಲೋದಂಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಶಾವಿಗೆ ಹುರ್ಕೊಳ್ಳೋದು ರೀ, ನಿಧಾನಕ್ಕೆ ಹುರ್ಕೊಳ್ಳೋದು. ಹಿಂಗೆ ಹುರಿದು ನೀವು ಫಾಲೂಡಾ ಮಾಡಿರಿ ಅಂದ್ರೆ ಯಾವ ಕೋಲ್ಡ್ ಡ್ರಿಂಕ್ ಹೌಸಿಗೂ ಹೋಗಂಗಿಲ್ಲ ರೀ. ಮನೆಯೊಳಗನ ಇಂಥ ಬೇಸಿಗೆ ಒಳಗೆ ನೀವು ಬೇಸಿಗೆ ಮುಗಿಯೋ ತನಕನೂ ಇದನ್ನು ಮಾಡ್ತೀರಿ. ನೆಂಟರು ಬಂದಾಗ ಬರೀ ಒಂದು ಕಡೆ ಮಾತಾಡ್ಕೊತ ಕೂತ್ ಈ ಕಡೆ ನೀವು ಇದನ್ನು ರೆಡಿ ಮಾಡಿ ಕೊಟ್ರಿ ಅಂದ್ರೆ ಊಟನ ಬೇಡ ಅಂತಾರೆ ಅವ್ರು, ಅಷ್ಟು ಮಸ್ತ್ ಆಕತಿ. ಈಗ ನಾವು ಅದಕ್ಕೆ ಫ್ಯಾಟ್ ಇರುವಂಥ ಹಾಲು ಬಿಸಿ ಮಾಡಿ ಹಾಕಕತ್ತಿದ್ದೇವೆ ನೋಡ್ರಿ. ಸಾಕಷ್ಟು ಹಾಲು ಹಾಕ್ರಿ. ನಾವೀಗ 1 ರಿಂದ 1.5 ಲೀಟರ್ ಆಗುವಷ್ಟು ಹಾಲು ಹಾಕಕತ್ತಿದ್ದೀವಿ. ನಿಮ್ಮಲ್ಲಿ ಎಷ್ಟು ಮಂದಿ ತಿನ್ನೋರು ಅದಾರ, ಶಾವ್ಗೆ ಪ್ರಮಾಣ ಆಮೇಲೆ ಜನರ ಪ್ರಮಾಣ ನೋಡ್ಕೊಂಡು ನೀವು ಶಾವ್ಗೆ ಮತ್ತು ಹಾಲು ಹಾಕ್ರಿ. ಈಗ ನಾವು ಅದಕ್ಕೆ ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ ಪೌಡರ್ ತೊಗೊಂಡೇವ್ರಿ. ಆ ಬಿಸಿ ಆಗಿತ್ತಲ್ಲ ಆ ಹಾಲು ತೊಗೊಂಡು ಒಂದು ಬಿಟ್ರ್ ತೊಗೊಂಡು ಆ ಹಾಲೆಲ್ಲ ಕಡಿಯಾಕತ್ತೀವಿ ನೋಡ್ರಿ. ಕಲರ್ ನೋಡಿ ಎಷ್ಟು ಚಂದ ಬಂದೈತದ. ಹಿಂಗೆ ಕಡದ ಈ ಹಾಲಿಗೆ ಅದನ್ನು ಸೇರಿಸೋದೈತ್ರಿ. ಈಗ ನೀವು ಒಟ್ಟೆ ಕೈ ಬಿಡಾನಿಲ್ದ ಕಡಿಮೆ ಫ್ಲೇಮ್ ಅಂದ್ರೆ ಲೋ ಫ್ಲೇಮದೊಳಗೆ ನೀವು ಇದನ್ನು ತಿರುಗಿಸ್ಕೊತಾ ಇರ್ಬೇಕ್ರಿ. 1 ಕಪ್ ಶಾವಿಗೆ ತೊಗೊಂಡಿದ್ವಿ, 1 ಕಪ್ ಸಕ್ಕರೆ ಹಾಕೀವಿ, ಆಮೇಲೆ ಒಂದು 3-4 ಏಲಕ್ಕಿ ಬಿಸಿ ಮಾಡಿ ಪುಡಿ ಮಾಡಿ ಹಾಕೀವಿ. ಇದಕ್ಕೆ ನಾವು ಇಲ್ಲೊಂದು ನಿಮ್ಗೆ ಆಪ್ಷನಲ್ ಕೊಡಕತ್ತಿದ್ದೀನಿ, ವೆನಿಲಾ ಎಸೆನ್ಸ್ ಹಾಕಕತ್ತಿದ್ದೀವಿ. ಒಂದು 5-6 ಡ್ರಾಪ್ ನೀವು ಹಾಕಿರಂದ್ರೆ ಫ್ಲೇವರ್ ಇನ್ನೂ ಮಸ್ತ್ ಬರ್ತೈತೆ ರೀ. ಹಿಂಗೆ ಫ್ಲೇವರ್ ಇತ್ತಂದ್ರೆ ನೀವು ಬರೀ ಇದನ್ನು ಶಾವಿಗೆ ಅಷ್ಟನ ನೀವು ಕುಡಿಬೋದು ಅಥವಾ ಊಟದ ಜೊತೆ ತಿನ್ಬೋದು. ಈಗ ನಾವು ಕಸ್ಟರ್ಡ್ ರೆಡಿ ಮಾಡ್ಕೊಂಡು ಇಟ್ಟಿದ್ವಲ್ಲ, ಆ ಕಸ್ಟರ್ಡ್ ಎಲ್ಲ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ. ಕಲರ ಎಷ್ಟು ಚಂದ ಬಂತಲ್ಲ, ಫ್ಲೇವರನ್ನು ಅಷ್ಟು ಚಂದ ಬರಾಕತ್ತೈತೆ ರೀ. ನೀವು ನೋಡ್ತಿರ್ಬೋದು ಈ ಕಡೆ ಕುದಿಯಾಕತ್ತೈತೆ ರೀ, ಉಗಿ ಹಾಯಾಕತ್ತೈತೆ ಅದ. ಆದ್ರೂ ಇದನ್ನು ಕೈ ಬಿಡಾನಿಲ್ದ ತಿರ್ಗಿಸ್ಕೊತಾ ಇರ್ಬೇಕ್ರಿ. ಯಾಕಂದ್ರೆ ಇದು ಗಟ್ಟಿ ಆಗಬಾರ್ದು, ಮ್ಯಾಲೆ ಕೆನಿಗಟ್ಟಬಾರ್ದು. ನೀವು ಸ್ವಲ್ಪ ಬಿಟ್ರಂದ್ರೆ ಇದು ಗಟ್ಟಿ ಆಗಿಬಿಡ್ತೈತಿ. ನಮ್ಮದು ಫ್ರೂಟ್ ಕಸ್ಟರ್ಡ್ ಅಥವಾ ಇದು ನಮ್ದು ಫಾಲೂಡಾ ರೆಸಿಪಿ ಏನೈತಲ್ಲ ಕರೆಕ್ಟಾಗಿ ಬರಂಗಿಲ್ಲ. ಈಗ ನಾವು ಸಬ್ಜಾ ಬೀಜ 1 ಚಮಚೆ ತೊಗೊಂಡಿವಿ, 1 ಚಮಚೆ ಸಕ್ಕರೆ ಹಾಕೀವಿ, ಆಮೇಲೆ ಒಂದು ಅರ್ಧ ವಾಟಿ ಆಗುವಷ್ಟು ನೀರು ಹಾಕಿ ಒಂದು 10 ನಿಮಿಷ ಬಿಟ್ರಂದ್ರೆ ಇವೆಲ್ಲ ಸಬ್ಜಾ ಬೀಜ ನೆನೆದು ಬಿಡ್ತಾವೆ. ನೀವು ಹಂಗೆ ಸಬ್ಜಾ ಬೀಜ ಹಾಕಿರಂದ್ರೆ ಸಪ್ಪಗಾಕತಿ. ಸಕ್ರೆ ಬೇಕಂದ್ರೆ ಸಕ್ರೆ ಹಾಕ್ರಿ, ಬೇಡ ಅಂದ್ರೆ ಹಂಗನೂ ನೀವು ಬಳಸ್ಕೋಬೋದು. ಈಗ ನಾವು ಅದಕ್ಕೆ ಹಣ್ಣುಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಮಾವಿನ ಹಣ್ಣು ಹಿಂಗೆ ನೋಡ್ರಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಡಾಕತ್ತಿದ್ದೀವಿ. ಈ ಟೈಪ್ ನೀವು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಗಾರ್ನಿಷಿಂಗ್ ಮಾಡೋದೈತ್ರಿ. ಹಿಂಗೆ ಮಾಡಿರಂದ್ರೆ ನಮ್ದು ಫ್ರೂಟ್ ಕಸ್ಟರ್ಡ್ ಸಲಾಡ್ ಅನ್ರಿ, ಆಮೇಲೆ ಫಾಲೂಡಾ ಅನ್ರಿ, ಫ್ರೂಟ್ ಕಸ್ಟರ್ಡ್ ಫಾಲೂಡಾ. ಇದನ್ನು ನೀವು ಇಷ್ಟೆಲ್ಲ ಫ್ರೂಟ್ ಹಾಕಿರಂದ್ರೆ ಭಾಳ ರುಚಿ ಆಗ್ತೈತಿ. ಆಮೇಲೆ ಬಿಸಿಲೊಳಗೆ ಊಟನ ಮಾಡೋದು ಬೇಡ್ರಿ. ಇದ್ರೊಳಗೆ ಹಣ್ಣು ಇರ್ತೈತಿ, ಹಾಲು ಇರ್ತೈತಿ, ಆಮೇಲೆ ಶಾವಿಗೆ ಇರ್ತೈತಿ, ಎಲ್ಲ ಇರ್ತೈತಿ. ನಿಮಗೆ ಊಟದ ಅವಶ್ಯಕತೆನೇ ಬೀಳಂಗಿಲ್ಲ. ಈಗ ನಾವು ಅದನ್ನು ರೆಡಿ ಮಾಡಕತ್ತೀವಿ ನೋಡ್ರಿ. ಕೆಳಗೆ ಸಬ್ಜಾ ಬೀಜ ಹಾಕೀವಿ, ಮಾವಿನ ಹಣ್ಣು ಹಾಕೀವಿ, ಆಮೇಲೆ ದಾಳಂಬ್ರಿ ಹಣ್ಣು ಹಾಕೀವಿ, ಆಮೇಲೆ ಟೂಟಿ ಫ್ರೂಟಿ ಹಾಕೀವಿ, ಆಮೇಲೆ ಶಾವಿಗೆ ಲೇಯರ್ ಬಂತು ನೋಡ್ರಿ. ಶಾವಿಗೆ ಲೇಯರ್ ಆದ ಕೂಡಲೇ ಮತ್ತು ಮಾವಿನ ಹಣ್ಣು ಆದ ಕೂಡಲೇ ದಾಳಂಬ್ರಿ ಆದ ಕೂಡಲೇ ಬಾಳೆಹಣ್ಣು ಸ್ಲೈಸ್ ಕಟ್ ಮಾಡಿಟ್ಟಿದ್ವಲ್ಲ ಆ ಬಾಳೆಹಣ್ಣು ಆದ ಕೂಡಲೇ ಗೋಡಂಬಿ, ಆಮೇಲೆ ಬಾದಾಮ ತುಕುಡಿ, ಆಮೇಲೆ ಟೂಟಿ ಫ್ರೂಟಿ. ಇಷ್ಟಾದ ನಂತರ ನಾವು ಮತ್ತು ಸಬ್ಜಾ ಬೀಜ ಹಾಕಿ ಗಾರ್ನಿಷ್ ಮಾಡೋದ್ರಿ. ಆಮೇಲೆ 1 ಚಮಚೆ ಶಾವಿಗೆ ಹಾಕಿಬಿಡೋದ್ರಿ. ಹಿಂಗೆ ಶಾವಿಗೆ ಹಾಕಿ ಕರೆಕ್ಟ್ ಫುಲ್ ತುಂಬಿಸ್ಬೇಡ್ರಿ, ಅದನ್ನು ಸ್ವಲ್ಪ ಬಿಡ್ರಿ. ಆಮೇಲೆ ವೆನಿಲಾ ಫ್ಲೇವರ್ದ ನಾವು ಐಸ್ ಕ್ರೀಮ್ ತಂದೇವ್ರಿ. ಐಸ್ ಕ್ರೀಮ್ ಇದ್ರ ಮ್ಯಾಲೆ ಒಂದಿಟ್ಟು ಇಟ್ಟು ಇದಕ್ಕೆ ಮ್ಯಾಲೆ ಗೋಡಂಬಿ ಚೂರ, ಬಾದಾಮ್ ಚೂರ, ಆಮೇಲೆ ನಾವು ಟೂಟಿ ಫ್ರೂಟಿ ಇದ್ದವಲ್ಲ ಆ ಟೂಟಿ ಫ್ರೂಟಿ, ಆಮೇಲೆ ಡೆಕೋರೇಷನ್ಗೆ ಮ್ಯಾಲೆ ಚಂದ ಕಾಣಲಿ ಅಂತೇಳಿ ಒಂದು ಚೆರ್ರಿ ಹಣ್ಣು ಇಟ್ಟುಬಿಡ್ರಿ. ಯಾವ ಕೋಲ್ಡ್ ಡ್ರಿಂಕ್ ಹೌಸಿನಾಗೂ ಮಾಡಂಗಿಲ್ಲ ರೀ ಅಂಥ ಫ್ರೂಟ್ ಫಾಲೂಡಾ ರೆಸಿಪಿ ನೀವು ಮನೆಯೊಳಗನ ಮಾಡ್ಬೋದು ರೀ.
ಕಡಿಮೆ ಖರ್ಚಿನೊಳಗೆ ಆಗ್ತೈತಿ, ಹೈಜಿನಿಕ್ ಆಗ್ತೈತಿ, ಮನೆ ಮಂದಿ ಎಲ್ಲ ಸಮಾಧಾನ ಆಗುವಂಗೆ ಸಾಕಷ್ಟು ಹೊಟ್ಟೆ ತುಂಬ ತಿನ್ನುವಂಗನೂ ನಾವು ಮಾಡ್ಕೋಬೋದು ರೀ. ಈಗ ನೀವು ನೋಡ್ರೆ ಎಷ್ಟು ತಿನ್ನಬೇಕು ಎಷ್ಟು ಕುಡಿಬೇಕು ಅನ್ಸಾಕತ್ತೈತಿ. ಹಿಂಗೆ ಮಾಡಿ ನೀವು ಫ್ರಿಜ್ಜಿನೊಳಗೆ ಒಂದು ಅರ್ಧ ಗಂಟೆ 1 ಗಂಟೆ ಇಟ್ಟು ಇದನ್ನು ತಿಂದ್ರೆ ಭಾಳ ತಂಪು ಇರ್ತೈತಿ, ಮನಸ್ಸಿಗೆ ತಂಪ ಆರಾಮ ಹಿತ ಅನಿಸ್ತೈತಿ. ಬಿಸಿಲೊಳಗೆ ಇಂಥ ರೆಸಿಪಿಗಳು ಬೇಕ್ರಿ, ಯಾಕಂದ್ರೆ ಊಟ ಸರಿ ಅನ್ಸಂಗಿಲ್ಲ, ಊಟ ಹಿಡ್ಸಂಗಿಲ್ಲ. ಅವಾಗ ಇಂಥದ್ದು ಒಂದು ಜಾಂಬ್ ಹೊಡೆದು ಬಿಟ್ರಂದ್ರೆ ಆರಾಮಾಗಿರ್ಬೋದು ರೀ ಬಿಸಿಲೊಳಗೆ. ಈಗ ಈ ಫಲೂಡ ರೆಸಿಪಿನ ನೀವು ನೋಡಿದ ಕೂಡಲೇ ಒಂದು ಸಲ ಟ್ರೈ ಮಾಡಿಬಿಡ್ರಿ. ನಮ್ಮ ಫಲೂಡ ರೆಸಿಪಿನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ನಮ್ಮದಂತೂ ಈಗ ಫಲೂಡ ಗ್ಲಾಸಿನೊಳಗೆ ರೆಡಿ ಐತಿ. ನಾವು ಈ ವಿಡಿಯೋ ಮುಗಿದ ಕೂಡಲೇ ನಾವು ರುಚಿ ನೋಡೇ ಬಿಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಈ ಬಿಸಿಲು ದಿವಸದೊಳಗೆ ಇಂಥ ರೆಸಿಪಿಗಳು ಬೇಕ್ರಿ. ಆರೋಗ್ಯಕ್ಕೆ ತಂಪು ಇರಬೇಕು, ದೇಹಕ್ಕೆ ಹಿತಾನೂ ಇರಬೇಕು. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.